ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೇಲಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದ ಕಾರಣ 15-20 ಡೇಸ್ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಗಾಡ್ ಸೇಕ್ ಎಲ್ಲ ಇವಾಗ ಕಂಟ್ರೋಲ್ ಆಗಿದೆ. ಇನ್ನು ಮುಂದೆ ಫುಲ್ ವಿಡಿಯೋ ಮಾಡೋಣ. ವಿಡಿಯೋಸ್ ಎಲ್ಲ ಯಾವ ಥರ ಬರ್ತಿದೆ ಅಂತ ಗೊತ್ತಿಲ್ಲ. ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಲ್ಲ, ಗೊತ್ತಿಲ್ಲ ಇದ್ರ ಬಗ್ಗೆ. ಕಲ್ತ್ಕೊಳ್ತೀನಿ, ತಿಳ್ಕೊತೀನಿ, ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲದಕ್ಕೂ ನಿಮ್ಮ ಸಹಕಾರ, ಬೆಂಬಲ ಬೇಕು. ಚೂರು ಮುಂದೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ವಿಡಿಯೋ. ಇಲ್ಲಿಂದ ಬೇಡ, ಆ್ಯಕ್ಚುಲಿ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿ ಸಿಗೋದಿಲ್ಲ. ಓಕೆ, ವಿತ್ ಕ್ವಿಕ್ ಶಿಫ್ಟರು ಆ್ಯಂಡ್ ವಿತೌಟ್ ಕ್ವಿಕ್ ಶಿಫ್ಟರ್ ಯಾವ ಥರ ಗಾಡಿ ರೆಸ್ಪಾನ್ಸ್ ಇದೆ. ವಿಲ್ ಸಿ ಹೌ ದ ರೆಸ್ಪಾನ್ಸ್ ಆಫ್ ದ ಬೈಕ್ ವಿತ್ ಕ್ವಿಕ್ ಶಿಫ್ಟರ್ ಆ್ಯಂಡ್ ವಿತೌಟ್ ಕ್ವಿಕ್ ಶಿಫ್ಟರ್. ದಿಸ್ ಈಸ್ ವಿತ್ ಕ್ವಿಕ್ ಶಿಫ್ಟರ್, ಟ್ರಾಕ್ಷನ್ ಆಫ್. ಸೊ ಲೆಟ್ಸ್ ಸ್ಟಾರ್ಟ್. ನಮ್ಮ ಗಾಡೀಲಿ ಲಾಂಚ್ ಕಂಟ್ರೋಲ್ ಇಲ್ಲ, ಸ್ವಲ್ಪ ಥ್ರಾಟಲ್ ಜಾಸ್ತಿ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು 4000 RPM ತನಕ ಶಿಫ್ಟರ್ ವರ್ಕ್ ಆಗೋದಿಲ್ಲ. ಆಫ್ಟರ್ 4000 RPM ತುಂಬಾ ಚೆನ್ನಾಗಿ ಶಿಫ್ಟ್ ಆಗುತ್ತೆ. 5000-6000 RPM ಅಲ್ಲಂತೂ ಅಥವಾ ಹೈಯರ್ RPMಸಲ್ಲಂತೂ ಕ್ವಿಕ್ ಶಿಫ್ಟರ್ ಮಾತ್ರ ಸೂಪರಾಗಿ ಶಿಫ್ಟ್ ಆಗುತ್ತೆ. ಗೇರ್ ಶಿಫ್ಟಿಂಗ್ ಮಾತ್ರ ತುಂಬ ಬಟರ್ ಸಾಫ್ಟ್ ಅಂತ ಹೇಳ್ಬೋದು. 8 ಮಂತ್ಸ್ ಆಯಿತು ಗಾಡಿ ತಗೊಂಡು. ಇದುವರೆಗೂ ನಾನು ವಿತೌಟ್ ಕ್ವಿಕ್ ಶಿಫ್ಟರ್ ಗಾಡಿ ಓಡಿಸಿಲ್ಲ, ತುಂಬ ರೇರು. ಒಂದು ಸಲ ಏನೋ ಕ್ವಿಕ್ ಶಿಫ್ಟರ್ ಎರರ್ ಬಂದಿತ್ತು ಗಾಡಿ ವಾಶ್ ಮಾಡುವಾಗ. ಕ್ವಿಕ್ ಶಿಫ್ಟರ್ ಸೆನ್ಸರ್ ಮೇಲೆ ನೀರೋ ಅಥವಾ ಏನೋ ನೀರು ಬಿದ್ದು ಎರರ್ ಬರ್ತಾಯಿತ್ತು. ಆ ಟೈಮಲ್ಲಿ ಕ್ವಿಕ್ ಶಿಫ್ಟರ್ ವರ್ಕ್ ಆಗ್ತಾ ಇರಲಿಲ್ಲ. ದೆನ್ ಸರ್ವಿಸ್ ಸೆಂಟರ್ಗೆ ಹೋಗಿ ಎರರ್ ಕೋಡ್ ತೆಗೆಸ್ಕೊಂಡು ಬಂದು ವರ್ಕ್ ಆಗಿ ಸ್ಟಾರ್ಟ್ ಆಯಿತು. ಅದು ಬಿಟ್ಟರೆ ನನಗೆ ವಿತೌಟ್ ಕ್ವಿಕ್ ಶಿಫ್ಟರ್ ಓಡಿಸಿದ್ದು ನೆನಪಿಲ್ಲ. ನೋಡೋಣ ವಿತೌಟ್ ಕ್ವಿಕ್ ಶಿಫ್ಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಈ 8 ಮಂತ್ಸಲ್ಲಿ ನಾನು ಕ್ವಿಕ್ ಶಿಫ್ಟರಿಂದ ಇಶ್ಯೂ ಫೇಸ್ ಮಾಡಿರೋದಂದರೆ, ಒಂದು ಕ್ವಿಕ್ ಶಿಫ್ಟರ್ ಎರರ್ ಬಂದಿದ್ದು ಗಾಡಿ ವಾಶ್ ಮಾಡುವಾಗ. ಅದು ಬಿಟ್ಟರೆ ಶಿಫ್ಟಿಂಗ್ ಟೈಮಲ್ಲಿ ಒಂದೊಂದು ಸಲ ಲ್ಯಾಗ್ ಆಗುತ್ತೆ, ಈವನ್ ಅಟ್ ಹೈಯರ್ RPM. ನಾಟ್ ಶೋರ್ ವೈ. ಚೈನ್ ಲೂಬೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಚೈನ್ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗೇ ಇದೆ. ಗೊತ್ತಿಲ್ಲ, ಒಂದೊಂದು ಸಲ ಯಾವಾಗಲೂ 10 ಸಲದಲ್ಲಿ ಒಂದು ಸಲ ಮಾತ್ರ ಲ್ಯಾಗ್ ಆದಂಗೆ ಆಗುತ್ತೆ ಕ್ವಿಕ್ ಶಿಫ್ಟರು. ಅದರ್ ದೆನ್ ದಟ್ ವೆರಿ ಬ್ಯೂಟಿಫುಲ್. ಕವಾಸಾಕಿ ಅವರು ತುಂಬಾ R&D ಮಾಡಿ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ ಅನ್ಸತ್ತಿದ್ದು ಈ ಮಾಡೆಲಲ್ಲಿ. ಹಳೆ ಮಾಡೆಲ್ದು ನಂಗೆ ಅಷ್ಟೊಂದು ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾವ್ ನಾಟ್ ರಿಡನ್ ಓಲ್ಡ್ ಮಾಡೆಲ್ಸ್. ಗಾಡಿಗೆ ಕವಾಸಾಕಿ ಇನ್ನೂ ಏನೋ ಆ್ಯಡ್ ಮಾಡ್ಬೋದಿತ್ತು ಅಂತ ಅಂತಿದ್ರೆ, ಕ್ವಿಕ್ ಶಿಫ್ಟರಲ್ಲಿ ಡೌನ್ವರ್ಡ್ಸ್ ಕೂಡ ಆ್ಯಡ್ ಮಾಡ್ಬೋದಿತ್ತು. ಬರೀ ಅಪ್ಸೈಡ್ ಶಿಫ್ಟಿಂಗ್ ಇದೆ, ಡೌನ್ ಶಿಫ್ಟ್ ಕೂಡ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಗಾಡಿ. ಫುಲ್ಲಿ ಲೋಡೆಡ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಒಂದು ಸ್ಟೀರಿಂಗ್ ಡ್ಯಾಂಪರ್ ಐ ಡೋಂಟ್ ನೋ ಇಫ್ ಇಟ್ ಕಮ್ಸ್ ಫಾರ್ 15 lakhs ಗಾಡಿ ಕೊಟ್ಟಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಇಷ್ಟೆಲ್ಲ ಮಾಡಿದ್ದಾನೆ, ಅದೆರಡು ಮಾತ್ರ ಬಿಟ್ಬಿಟ್ಟಿದ್ದಾನೆ ಗಾಡಿಗೆ. ಏನಾಗುತ್ತೆ ಅಂದರೆ, ಕ್ಲಚ್ ಹಿಡಿದೇ ಗೇರ್ ಶಿಫ್ಟ್ ಮಾಡೋದು ಅಭ್ಯಾಸ ಆಗ್ಬಿಟ್ರತ್ತ. ಕ್ಲಚ್ ಹಿಡಿದು ಮತ್ತೆ ಗೇರ್ ಡೌನ್ ಮಾಡಬೇಕು ಅಂದರೆ ಅದೇನೋ ಒಂಥರ ಲೇಸಿನೆಸ್ ಅನಿಸುತ್ತೆ ನನಗೆ. ಏನಾದರೂ ಆಟೋ ಬ್ಲಿಪ್ಪರ್ಸ್ಗೆ ಆಪ್ಷನ್ ಇದೆ, ಹಾಕ್ಸ್ಕೋಬೋದು ಅಂತ ಇದ್ದರೆ ಹಾಕ್ಸ್ಕೊಳ್ಳೋಣ ಅಷ್ಟೇ.
ಗೇರ್ ಶಿಫ್ಟ್ ಆಗುತ್ತೆ, ತುಂಬ ಸ್ಮೂತ್. ಈಗ ವಿತೌಟ್ ಕ್ವಿಕ್ ಶಿಫ್ಟರು ಟ್ರೈ ಮಾಡೋಣ. ಇದು ಸೆಕೆಂಡ್ ಅಟೆಂಪ್ಟು ವಿತ್ ಕ್ವಿಕ್ ಶಿಫ್ಟರು. ಲಾಂಗ್ ರನ್ನಲ್ಲಿ ಗೇರ್ ಶಿಫ್ಟ್ ಮಾಡೋಣ ಅಂತಂದರೆ ಯಾರಾದರೂ ಅಡ್ಡ ಬರ್ತಾರೆ, ಎಲ್ಲರೂ ಒಂದು ಟೆನ್ಷನ್ ಇರುತ್ತೆ. ಸೊ ಇಟ್ಸ್ ನಾಟ್ ಲಾಸ್ಟು. ಮುಂದೆ ಹೋಗೋದ, ಇಲ್ಲೇ ವಾಪಸ್ ಹೋಗೋಣ. ಸೊ ವಿ ಟರ್ನ್ ಆಫ್ ದ ಕ್ವಿಕ್ ಶಿಫ್ಟರ್, ವಿ ಸಿ ಹೌ ಇಟ್ ವರ್ಕ್ಸ್. ಈಗ ವಿತೌಟ್ ಕ್ವಿಕ್ ಶಿಫ್ಟರ್ ಅಟೆಂಪ್ಟ್ ಮಾಡ್ತಾಯಿದ್ದೀನಿ. ಟ್ಯಾಂಕ್ ಸ್ಲ್ಯಾಪ್ ಆಗೋಯ್ತು ಫಸ್ಟ್ ಗೇರ್ ಶಿಫ್ಟ್ ಮಾಡುವಾಗಲೇ. ಟ್ಯಾಂಕ್ ಸ್ಲ್ಯಾಪ್ ಆಗುತ್ತೆ, ಗೇರ್ ಶಿಫ್ಟ್ ಮಾಡುವಾಗ ಟ್ಯಾಂಕ್ ಸ್ಲ್ಯಾಪ್ ಆಗುತ್ತೆ ವಿತೌಟ್ ಕ್ವಿಕ್ ಶಿಫ್ಟರು. ಸೊ ಗಾಡಪ್ಪ ಕ್ವಿಕ್ ಶಿಫ್ಟರಲ್ಲೇ ಹೊಡೆಯೋಣ ಗಾಡಿನ. ನೈಸ್. ಟ್ಯಾಂಕ್ ಸ್ಲ್ಯಾಪ್ ಆಯಿತು. ಸೊ ಜಾಸ್ತಿ ಆಗಲಿಲ್ಲ ಪುಣ್ಯ, ಜಾಸ್ತಿ ಆಗಿದ್ದರೆ ಅದಾಗ್ಬಿಟ್ರದು ಗಾಡಿ. ಅಯ್ಯೋ ಜಾಸ್ತಿ ಗಾಡಿಗಳು ಹೋಗ್ತಾ ಇದ್ದಾವೆ. ಅದು ಟರ್ನ್ ಆನ್ ದ ಕ್ವಿಕ್ ಶಿಫ್ಟರ್, ವಾಪಸ್ಸು ಡೌನ್ ಬಟನ್ ಆ್ಯಂಡ್ ಸೆಲೆಕ್ಟ್ ಬಟನ್, ಕ್ವಿಕ್ ಶಿಫ್ಟರ್ ಆನ್. ಓವರಾಲ್ ಹೇಳಬೇಕಂದ್ರೆ ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿಕೊಂಡು ಗೇರ್ ಶಿಫ್ಟ್ ಮಾಡೋದೇ ತುಂಬ ಖುಷಿ ಆಗುತ್ತೆ. ಲೈಕ್ ಡ್ರೈವ್ ಮ್ಯಾಚ್ ಹಾಕಿ ಅದೇ ಗೇರ್ ಶಿಫ್ಟ್ ಆದಾಗ ಫಟ್ ಅಂತ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಕೇಳೋದೇ ಏನೋ ಒಂಥರ ಖುಷಿ. ನನ್ನ ಗಾಡೀಲಿ ಇನ್ನೂ ಸ್ಟಾಕ್ ಎಕ್ಸಾಸ್ಟ್ ಇದೆ, ಸೊ ಅಷ್ಟೊಂದು ಕ್ವಿಕ್ ಶಿಫ್ಟರ್ದು ಸೌಂಡ್ ಗೊತ್ತಾಗಲ್ಲ. ಬೇರೆ ಎಕ್ಸಾಸ್ಟಲ್ಲಿ ಸಕ್ಕದಾಗಿ ಬರುತ್ತೆ, ಅದೇನೋ ಒಂಥರ ಖುಷಿ. ಮತ್ತು ಸ್ಮೂತಾಗಿರುತ್ತೆ ಟ್ರಾನ್ಸಿಷನ್ನು, ಗೇರ್ ಟ್ರಾನ್ಸ್ಮಿಷನ್ ಸ್ಮೂತಾಗಿರುತ್ತೆ, ಮತ್ತು ಆ್ಯಕ್ಸಿಲರೇಷನ್ ಕೂಡ ತುಂಬಾ ಸ್ಮೂತಾಗಿರುತ್ತೆ. ಸೊ ಕ್ವಿಕ್ ಶಿಫ್ಟರ್ ಬೇಕು, ಥಮ್ಸ್ ಅಪ್ ಫಾರ್ ಕ್ವಿಕ್ ಶಿಫ್ಟರ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಸೀರಿಯಸ್ ಆಗಿರೋಂಥದ್ದು ಏನೋ ಒಂದು ಮಾತಾಡಿದ್ದೀನಿ ಅಬೌಟ್ IT ಇಂಡಸ್ಟ್ರಿ. ಪರ್ಸ್ನಲಾಗಿ ಫೇಸ್ ಮಾಡ್ತಿರೋವಂಥದ್ದು, ಸಫರ್ ಮಾಡ್ತಿರೋವಂಥದ್ದೊಂದು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ತನಕ ಥ್ಯಾಂಕ್ ಯು, ಬಾಯ್.